ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿವಾಜಂ ನೃಹಜಮಹಮಮೇಯಂ ಝೇಜಮಮ್ನಾಯಗೇಯಂ ಸದಯಮಸದಜೇಯಂ ಶ್ರೀಸಹಾಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪತ್ಯೆ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ येन प्रादुरभावि भूमि बलजे विस्तारि गोसन्ततिः प्राबोधिश्रुति पंकजं करुणया प्रकाशित्वं परं ध्वान्तं ध्वं समनादि साधु निकरश्चाकारि सन्मार्गः तेन व्यासदिवाकरेण सततं माध्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते दैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् भाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवास भूमिः संन्याय रत्नावरि जन्मभूमिः वैराग्य भाग्यो मम पद्मनाभतीर्थामृताब्धिर्भवतात् विभूत्यै पदवाक्य प्रमाण ज्ञान प्रतिवादि मदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थारि सन्मनस्सरसे भुवि अनुव्याख्यान नलिने चञ्चरे कतिमे मनः न शब्दार्थौ गाढाः न च निगम चर्चासु चतुराः न च न्याये प्रौढाः न च विदित वेद्यापि वयं परं श्रीमत्पूर्ण प्रभति गुरुकारुण्य सरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिल पूर्ण गुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ 54ನೆಯ ಸುಧಾಮೂಲ ಆಗಿ ಮುಂದೆ 55ನೆಯ ಸುಧಾಮೂಲದಲ್ಲಿ ಒಂದಿಷ್ಟು ಕೊನೆಯದಾಗಿ ವಿಷಯಗಳನ್ನು ನೋಡಿದ್ವಿ. ಹೊಸದಾಗಿ ಅನುವ್ಯಾಖ್ಯಾನ ಶ್ಲೋಕಕ್ಕೆ ವಿವರಣೆಯನ್ನ ಕೇಳಿದ್ವಿ. ಅಲ್ಲಿ ವೇದ ಕೃತ್ನೋಧಿಗಂತವ್ಯ ಸರಹಸ್ಯೋ ದ್ವಿಜನ್ಮನ ಅಂತ ಒಬ್ಬ ಬ್ರಾಹ್ಮಣನ ಕರ್ತವ್ಯ ಏನು? ಬ್ರಾಹ್ಮಣನಾಗಿ ಹುಟ್ಟಿದ ಮೇಲೆ ಉಪನಯನ ಆಗಿ ಅವನು 2ನೇ ಜನ್ಮ ಪಡಿತಾನೆ ಅಂತ ಪ್ರಸಿದ್ಧಿ. ಒಂದು ತಾಯಿಯ ಗರ್ಭದಿಂದ ಹೊರಗೆ ಬರ್ತಾನೆ, ಇನ್ನೊಂದು ಉಪನಯನ ಆದಾಗ ಇನ್ನೊಂದು ಹುಟ್ಟುವಂತ ದ್ವಿಜನ್ಮ. 2 ಬಾರಿ ಹುಟ್ಟುವಂತ ಒಬ್ಬ ಬ್ರಾಹ್ಮಣ ತಾನು ಮಾಡಬೇಕಾದ ಜೀವನದಲ್ಲಿ ಪ್ರಮುಖ ಕೆಲಸ ಏನು? ಸಮಗ್ರ ವೇದ ರಾಶಿಯನ್ನ, ವೇದ ಮಂತ್ರಗಳನ್ನ ಷಡಂಗ ಸಹಿತವಾಗಿ ಓದ್ಬೇಕು. ರಹಸ್ಯ ಪ್ರಮೇಯಗಳ ಜೊತೆಗೆ ಅವನು ವೇದವನ್ನು ತಿಳಿಬೇಕು. ಇಲ್ಲಿ ರಹಸ್ಯ ಅಂತ ಅರ್ಥ ವೇದದ ಅರ್ಥ ತಿಳಿಸ್ಕೊಡೋದು ಯಾವ್ದ್ಯಾವ್ದಿದೆ ಅದನ್ನೆಲ್ಲ ತಿಳಿಯೋದು ಅಂತ ಅರ್ಥ. ಅಂತೂ ಒಬ್ಬ ಬ್ರಾಹ್ಮಣನ ಕರ್ತವ್ಯವನ್ನ ಎಚ್ಚರಿಸ್ತಾ ಇರುವಂತ ಒಂದು ಸ್ಮೃತಿ ವಾಕ್ಯ. ಇನ್ನೊಂದು ವೇದ ವಾಕ್ಯ ಕೊಡ್ತಾರೆ, ಸ್ವಾಧ್ಯಾಯೋಧ್ಯೇತವ್ಯ. ಎಲ್ಲ ವೇದಗಳ ಅಧ್ಯಯನ ಮಾಡಬೇಕು. ಕೇವಲ ಸ್ವಸ್ವಶಾಖೆಯನ್ನು ಮಾತ್ರ ಓದಿದ್ರೆ ಉಪಯೋಗ ಇಲ್ಲ, ಎಲ್ಲಾ ಶಾಖಾಧ್ಯಯನವನ್ನ ಮಾಡಬೇಕು ಅಂತ. ಇದನ್ನ ಇನ್ನು ರಾಯರು ಪೂರ್ಣ ಬಿಡಿಸ್ತಾರೆ. ಅದ್ರ ಮೊದಲು ಜಯತೀರ್ಥರು ವಿವರಣೆ ಕೊಟ್ಟಿದ್ದನ್ನು ನೋಡಿ ನಂತರ ಪರಿಮಳ ಟಿಪ್ಪಣಿಗೆ ಬರೋಣ.
ಏತದುಕ್ತಂ ಭವತಿ ಅಂತ ಬಿಡಿಸ್ತಾ ಇದೆ. ಈ ಬ್ರಹ್ಮಸೂತ್ರಕ್ಕೆ ಏನರ್ಥ ಅಂತ ಇಲ್ಲಿ ಜಯತೀರ್ಥರು ಮೊದಲು ಬರೀತಾ ಇದ್ದಾರೆ. ಸ್ವಾಧ್ಯಾಯಸ್ಯ ಅಂತ ಬ್ರಹ್ಮಸೂತ್ರದಲ್ಲಿದೆ. ಈ ಬ್ರಹ್ಮಸೂತ್ರ ನೋಡ್ಬೋದು. ಓಂ ಸ್ವಾಧ್ಯಾಯಸ್ಯ ತಥಾತ್ವೇನ ಹಿ ಸಮಾಚಾರೇ ಅಧಿಕಾರಾಚ್ಚ ಓಂ ಅಂತ ಬ್ರಹ್ಮಸೂತ್ರ. ಅಲ್ಲಿ ಸ್ವಾಧ್ಯಾಯ ಅಂದ್ರೆ ಏನರ್ಥ? ಸ್ವಾಧ್ಯಾಯ ಮಾಡಬೇಕು ಅಂತ ತಿಳಿಸೋ ವೇದವಾಕ್ಯ ಅಂತ ಅರ್ಥ. ಹೊರತು ಸ್ವಾಧ್ಯಾಯ ಅಂದ್ರೆ ನಮ್ಮ ಕುಲ ಪರಂಪರೆಯಲ್ಲಿ ಬಂದ ವೇದ ರಾಶಿ ಅಂತ ಅಷ್ಟೇ ಅರ್ಥ ಅಲ್ಲ. ಆ ವೇದ ರಾಶಿನ ಅಧ್ಯಯನ ಮಾಡಬೇಕು ಅಂತ ತಿಳಿಸೋಂಥ ವೇದ ವಾಕ್ಯ ತಗೊಳ್ಬೇಕು. ಸರಿ, ಏನಾಯ್ತು? ಯಾವುದೇ ಅಧ್ಯಯನ ಮಾಡಿ ಅಂತ ಹೇಳೋದ್ರ ಉಪಯೋಗ ಏನು? ಈಗ ಒಂದು ಸ್ತೋತ್ರ ಕಲೀರಿ, ಒಂದು ಗ್ರಂಥ ಪಾಠ ಕೇಳಿ ಅಂತೆಲ್ಲ ಓದಿ ಅಂತೆಲ್ಲ ಹೇಳ್ತೀವಿ, ಅಧ್ಯಯನ ಮಾಡಿ ಅಂತ. ಈ ಅಧ್ಯಯನ ಮಾಡೋದು ಅನ್ನೋದಕ್ಕೆ ನಿಜವಾಗಿ ಫಲ ಏನು? ಬರೀ ಶಬ್ದ ಓದ್ತಾ ಕೂಡಿ ಜೀವನ್ ಬಿಡಿ ಅಂತ ಅರ್ಥನ? ಬರೀ ಅಕ್ಷರಗಳನ್ನ ಕಂಠಪಾಠ ಮಾಡ್ತಾ 100 ಶ್ಲೋಕ ಕಲಿತೆ, 200 ಶ್ಲೋಕ ಕಲಿತೆ, 1000 ಶ್ಲೋಕ ಕಲಿತೆ, ಅಷ್ಟೇನ? ಉಪಯೋಗ ಇಲ್ಲ. ಎಷ್ಟು ಶ್ಲೋಕ ಬಾಯಿಗೆ ಬಂದ್ರು ಅರ್ಥ ಗೊತ್ತಿಲ್ಲ ಅಂದ್ರೆ ವ್ಯರ್ಥ. ಅರ್ಥ ಜ್ಞಾನ ಇಲ್ಲ ಅಂದ್ರೆ ಅಧ್ಯಯನ ವ್ಯರ್ಥ. ಹಾಗಾದ್ರೆ ನಾವು ಅಧ್ಯಯನವನ್ನ ಸಾರ್ಥಕ ಮಾಡ್ಕೊಳ್ಬೇಕು ಅಂತಂದ್ರೆ ಅರ್ಥನೂ ತಿಳಿಬೇಕು ಅಂತ. ಹಾಗಾಗಿ ನಾವ್ ಎಷ್ಟು ಶ್ಲೋಕಗಳನ್ನ ಕಲ್ತಿದೀವಿ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ಕಲಿತ ಶ್ಲೋಕಗಳಲ್ಲಿ ಎಷ್ಟಕ್ಕ ಅರ್ಥ ಗೊತ್ತಿದೆ ಅನ್ನೋದು ಬಹಳ ಮುಖ್ಯ. ಅನುವ್ಯಾಖ್ಯಾನ 100 ಸಲ ಪಾರಾಯಣ ಮಾಡಿದ್ರು ಅದ್ರ ಅರ್ಥ ಗೊತ್ತಿಲ್ಲ ಅಂದ್ರೆ ವ್ಯರ್ಥ ಆಗ್ಬಿಡುತ್ತೆ. ಅದನ್ನ ಅರ್ಥ ಸಮೇತವಾಗಿಯೇ ತಿಳ್ಕೊಳ್ಬೇಕು, ಯಾವ್ದೇ ಸ್ತೋತ್ರ ಆಗ್ಲಿ ಯಾವ್ದನ್ನೇ ಆಗ್ಲಿ. ಇಲ್ಲಿ ವೇದಗಳನ್ನ ಓದ್ಬೇಕು, ಅಧ್ಯಯನ ಮಾಡ್ಬೇಕು ಅಂತ ಹೇಳ್ತಾ ಇದೆ. ಸ್ವಾಧ್ಯಾಯೋಧ್ಯೇತವ್ಯ ಅನ್ನೋದು ನಿಜವಾಗಿ ಏನ್ ಹೇಳ್ತಾ ಇದೆ ಅಂದ್ರೆ, ಕೇವಲ ತನ್ನ ಕುಲ ಪರಂಪರೆಯಲ್ಲಿ ಬಂದ ವೇದ ಭಾಗವನ್ನ ಅಷ್ಟೇ ಓದಿ ಅಂತ ಹೇಳ್ತಾ ಇಲ್ಲ. ಅದೇನ್ ಹೇಳ್ತಾ ಇದೆ ಆ ವೇದ ವಾಕ್ಯ? ಎಲ್ಲಾ ವೇದಗಳ ಅಧ್ಯಯನ ಮಾಡಿ ಅಂತ ಹೇಳ್ತಾ ಇದೆ. ಯಥಾಶಕ್ತಿ ಎಲ್ಲ ವೇದ ಅಧ್ಯಯನ. ಯಾಕೆ ಮಾಡಿ ಅಂತ ಹೇಳ್ತಾ ಇದೆ? ಎಲ್ಲ ವೇದಗಳ ಅರ್ಥಜ್ಞಾನವನ್ನ ಪಡೆದುಕೊಳ್ಳಿ, ಅಲ್ಲಿ ಏನ್ ಅರ್ಥ ತಿಳಿಸಿದ್ದಾರೆ ಅದನ್ನ ತಿಳ್ಕೊಳ್ಳಿ ಅಂತ. ಯಾಕೆ ಅಂದ್ರೆ ಅಧ್ಯಯನಸ್ಯ ಅರ್ಥ ಜ್ಞಾನ ಪರ್ಯಂತತಾ ಸ್ಥಿತೆ. ಅಧ್ಯಯನಕ್ಕೆ ಫಲ ಎಲ್ಲಿವರೆಗೆ ಅಂದ್ರೆ ನಿಮ್ಗೆ ಅರ್ಥ ಆಗೋವರೆಗೂ ನೀವು ಓದೋದು ಅಂತ. ಓದೋದು ಯಾವಾಗ ಸಾರ್ಥಕ ಆಗತ್ತೆ? ಎಲ್ಲಿಗೆ ಓದು ಮುಕ್ತಾಯ ಚೆನ್ನಾಗಿ ಅರ್ಥ ಆಗ್ಬೇಕು, ಆಗ ನಾವು ಆ ಓದಿದ್ದಕ್ಕೊಂದು ಅರ್ಥ ಬರುತ್ತಾಗ. ಇಲ್ಲಾಂದ್ರೆ ಓದೋದಕ್ಕೆ ಅರ್ಥ ಇಲ್ಲ. ಸ್ವಸ್ವ ಶಾಖಾ ಮಾತ್ರ ಜ್ಞಾನ ಅಂಗೀಕಾರೇಚ ಅಸ್ಯ ವಿಧೇಹ ವೈಯರ್ಥ್ಯಾಪತ್ತೆ. ಒಂದ್ ವೇಳೆ ತಮ್ಮ ತಮ್ಮ ಶಾಖೆನ್ ಮಾತ್ರ ಓದಿ ತಿಳ್ಕೊಳ್ಳಿ, ಜ್ಞಾನ ಸಂಪಾದನೆ ಮಾಡಿ ಅಂತ ಇಷ್ಟೇ ಅಭಿಪ್ರಾಯ ಇದ್ದಿದ್ರೆ ಈ ಸ್ವಾಧ್ಯಾಯೋಧ್ಯೇತವ್ಯ ಅನ್ನೋದು ಹೇಳೋದೇ ಬೇಕಾಗಿಲ್ಲ. ಅದು ಎಲ್ರೂ ಮಾಡ್ತಾ ಇರ್ತಾನೆ. ಯಾರ್ಯಾರು ದೃಕ್ಶಾಖೆಗಳು ಆ ದೃಕ್ಶಾಖೆ ಓದ್ತಾರೆ. ಅದನ್ನ ತಿಳಿಸ್ಲಿಕ್ಕೆ ಒಂದು ವೇದ ವಾಕ್ಯ ಬೇಕಾಗಿಲ್ಲ. ಅದರಿಂದ ವೇದ ವಾಕ್ಯ ಏನ್ ತಿಳಿಸ್ತಾ ಇದೆ? ಸ್ವಾಧ್ಯಾಯೋಧ್ಯೇತವ್ಯ ಅಂದ್ರೆ ತನಗೆ ಸಂಬಂಧಪಟ್ಟ ಯಾವ ಯಾವ ಅಕ್ಷರ ರಾಶಿ ಇದೆ, ಗುಂಪಿನ ರಾಶಿ, ಶಬ್ದ ರಾಶಿ, ವೇದ ರಾಶಿ, ಅದು ಎಲ್ಲವನ್ನೂ ಓದಿ ಅಂತ. ಅದನ್ನ ಇಲ್ಲಿ ರಾಯರು ಬಿಡಿಸ್ತಾರೆ. ಸ್ವಸ್ಯ ಯಹ ಅಧ್ಯಾಯ ಅಂದ್ರೆ ತನಗೆ ಸಂಬಂಧಪಟ್ಟ ಅಂದ್ರೆ ತನ್ನ ಕುಲ ಪರಂಪರೆಯಿಂದ ಬಂದಿದ್ದು ಅಂತ ಅರ್ಥ ಅಲ್ಲ. ತಾನು ಯಾವುದನ್ನ ಓದ್ಲಿಕ್ಕೆ ಶುರು ಮಾಡ್ತಾನೋ ಅದೆಲ್ಲಾನು ಓದಿ, ಅದೆಲ್ಲವನ್ನು ಅವನು ಓದ್ಲೇಬೇಕು ಅಂತ. ಈ ಭಾಗಕ್ಕೆ ರಾಯರು ವಿವರಣೆಯನ್ನ ಕೊಡ್ತಾ ಮೊದಲಿಗೆ ಹೇಳ್ತಾರೆ, ಈ ಸರ್ವಶಾಖಾ ಅಧ್ಯಯನ ಮಾಡ್ಬೇಕು ಅಂತಿದೆಯಲ್ಲ, ಎಲ್ಲಾ ಶಾಖೆಗಳನ್ನು ಓದಿ ಅಂತ. ಇದು ಯಾಕೆ ಹೀಗೆ? ಎಲ್ಲರಿಗೂ ಇದೆಯಾ ಇದು? ಎಲ್ಲ ಶಾಖೆ ಓದ್ಬೇಕು ಅಂತ, ಅಥವಾ ಕೆಲವ್ರಿಗೆ ಮಾತ್ರಣ ಅಂದ್ರೆ ಅದು ಎಲ್ಲರಿಗೂ ಇದೆಯಂತೆ. ಯಾಕಂದ್ರೆ ಆತ್ಮೇತ್ಯೇವ ಉಪಾಸೀತ ಅಂತ ಹೇಳಿ ದೇವರನ್ನ ಆತ್ಮ ಅಂತ ಉಪಾಸನೆ ಮಾಡಿ ಅಂತ ಇದು ಹಿಂದಕ್ಕೂ ಬಂತು ಸ್ವಲ್ಪ ವಿವರಣೆ. ಆತ್ಮ ಅಂದ್ರೆ ಸ್ವಾಮಿ ಅಂತ ಅರ್ಥ. ದೇವರನ್ನ ನಮಗೆಲ್ಲ, ಮನುಷ್ಯರಿಗೆಲ್ಲ, ದೇವತೆಗಳಿಗೆಲ್ಲ ಅವನು ಸ್ವಾಮಿ, ಒಡೆಯ ಅಂತ ಉಪಾಸನೆ ಮಾಡಿ ಅಂತ ಬಂತು. ಇದೆಲ್ಲ ಏನು ಹೇಳಿದ್ದಾರೆ ಹತ್ರದಲ್ಲಿ? ಕಾಣ್ವೈರೇವಂ ಕಾಠಕೈರೇವಂ ಅಂದ್ರೆ ಕಣ್ವ ಶಾಖೆಯವರು ಮಾತ್ರ ಹೀಗೆ ಉಪಾಸನೆ ಮಾಡಿ, ಕಠ ಶಾಖೆಯವರು ಮಾತ್ರ ಹೀಗೆ ಉಪಾಸನೆ ಮಾಡಿ ಅಂತೇನು ಹೇಳಿಲ್ಲ. ಒಟ್ಟೇನ್ ಹೇಳಿದ್ದಾರೆ? ಎಲ್ಲರೂ ಕೂಡ ತಾವು ವೇದಾಧ್ಯಯನ ಮಾಡ್ಬೇಕು, ಎಲ್ಲಾ ವೇದಾಧ್ಯಯನ ಅಷ್ಟೇ. ಅದರಲ್ಲಿ ಯಸ್ಯಾಂ ಶಾಖಾಯಾಂ ಸಂತಿ ತತ್ತತ್ ಶಾಖಿನಾಮೇವ ತೇ ಚೋದನಾದಯ. ಅಲ್ಲ, ಈಗ ಸ್ವಾಧ್ಯಾಯೋಧ್ಯೇತವ್ಯ ಅಂತ ಯಾವ ಶಾಖೆಯಲ್ಲಿದೆ ವಾಕ್ಯ, ಆ ಶಾಖೆಯವ್ರು ಮಾತ್ರ ಅದನ್ನ ಓದ್ಕೊಂಡ್ರೆ ಸಾಕು, ಬೇರೆಯವ್ರು ಅದನ್ನ ಓದೋದು ಬೇಡ ಅಲ್ವಾ ಅಂದ್ರೆ ಅದ ಅರ್ಥ ಆಗಲ್ಲ. ಇದ್ರ ಅಭಿಪ್ರಾಯ ಇಷ್ಟು, ಅದನ್ನ ಹೇಗೆ ಅಂತ ತೋರಿಸ್ತೀವಿ ಅಂತ ಅದನ್ನ ಬಿಡಿಸ್ತಾರೆ. ಈಗ ಅಧ್ಯಯನ ಅಂದ್ರೇನು? ಅವತ್ತಿನ ದಿವಸ ಬಂತು ಗುರು ಉಚ್ಚಾರಣ ಅನುಚ್ಚಾರಣ ರೂಪಂ.
ಗುರುಗಳು ಹೇಗೆ ಉಚ್ಚಾರಣೆ ಮಾಡ್ತಾರೋ ಅದನ್ನ ಕೇಳಿಸ್ಕೊಂಡು ಶಿಷ್ಯ ಹಾಗೆ ಉಚ್ಚಾರಣೆ ಮಾಡೋದನ್ನ ಅಧ್ಯಯನ ಅಂತ ಕರೀತಾರೆ. ಇನ್ನು ಶ್ರವಣ ಅಂದ್ರೆ ಏನು? ಸ್ವೋಚ್ಚಾರಣ ಕ್ಷಮತೆಯ ಅಕ್ಷರ ರಾಶಿ ಗ್ರಹಣ ದ್ವಾರ. ಅಲ್ಲ, ಹಾಗಲ್ಲ. ಅಧ್ಯಯನ ಬರೀ ಗುರುಗಳು ಹೇಳ್ಕೊಟ್ಟದ್ದಷ್ಟನ್ನೇ ಹೇಳೋದು ಅಷ್ಟೇ ಅಲ್ಲ. ಗುರುಗಳು ಹೇಳ್ಕೊಟ್ಟಿದ್ದನ್ನ ತನ್ನ ಅಧೀನವಾಗಿ ಆರಾಮಾಗಿ ಹೇಳಲಿಕ್ಕೆ ಬಂದ್ರೆ, ಸರಿಯಾಗಿ ಹಿಡಿತು ಅಂದ್ರೆ ಅವನಿಗೆ ಗುರುಗಳು ಹೇಳ್ಕೊಟ್ಟಿತ್ತು, ಅದು ನಿಜವಾದ ಅಧ್ಯಯನ ಅಂತೆ. ಬರೀ ಅಷ್ಟೇ ಅಲ್ಲ. ಶ್ರವಣ ಅಂದ್ರೆ ಅದ್ರ ಅರ್ಥ ಚಿಂತನೆ ಮಾಡೋದು. ಅರ್ಥ ಚಿಂತನೆಗಿಂತ ಮೊದಲು ಒಂದ್ ಕೆಲಸ ಇದೆ. ಗುರುಗಳು ಹೇಗ್ ಹೇಳ್ಕೊಡ್ತಾರೋ ಹಾಗೆ ನಮ್ಗೆ ಅದು ಬಾಯಿಗೆ ಬಂದ್ಬಿಡ್ತು ಶ್ಲೋಕ. ಅದನ್ನ ಹೇಗ್ ಬೇಕಾದ್ರೆ ನಾವು ಹೇಳ್ಕೊಡ್ಬೋದು. ಹಾಗೆ ನಾವು ಮಾಡ್ಕೊಂಡ್ರೆ ಆಗ ಅಧ್ಯಯನ ಮಾಡಿದೀವಿ ಅಂತ ಅರ್ಥ. ಇಲ್ಲ, ಅವ್ರ ಶ್ಲೋಕ ಹೇಳ್ಕೊಡ್ತಾರೆ. ಉದಾಹರಣೆಗೆ ವೇದ ಕೃತ್ಸ್ನೋಧಿಗಂತವ್ಯ ಅಂತ ಹೇಳ್ಕೊಟ್ರು ಅಂತ ಹೇಳ್ಕೊಡಿ ಶ್ಲೋಕ. ಅವನಿಗೆ ವೇದ ಕೃತ ಸ್ನ ಅದಿ ಅಂತ ಹೇಳ್ತಾ ಇದೆ ಅನ್ಕೊಳ್ಳಿ, ಅದ್ ಅಧ್ಯಯನ ಅಂತ ಅನಿಸ್ಕೊಡಲ್ಲ. ವೇದ ಕೃತ್ಸ್ನೋಧಿಗಂತವ್ಯ ಅಂದ್ಕೊಳ್ಳೆ ಶಿಷ್ಯ ವೇದ ಕೃತ್ಸ್ನೋಧಿಗಂತವ್ಯ ಅಂದ್ರೆ ಓ ಅಷ್ಟು ರಾಶಿ, ಈ ಶಬ್ದ ರಾಶಿನ ಹೇಗೆ ಗುರುಗಳು ಹೇಳ್ಕೊಟ್ರು ಅದ್ ಹಾಗೆ ತನ್ನ ಒಳಗಡೆ ಹಾಕೊಂಡ್ಬಿಟ್ಟ, ಹಾಗೆ ಅವನು ಹೇಳ್ತಾನೆ. ಇದು ನಿಜವಾದ ಅಧ್ಯಯನ ಅಂತ ಅನಿಸ್ಕೊಳ್ಳೋದು. ಈ ರೀತಿಯ ಅಧ್ಯಯನ ಮಾಡೋದಕ್ಕೆ ಏನ್ ಫಲ ಅಂತ ಪ್ರಶ್ನೆ. ಗುರುಗಳು ಹೇಳ್ಕೊಡ್ಲಿ, ನಾವ್ ಹಾಗೇನೋ ಹೇಳಿದ್ವಿ ಅಂತಾನೆ ಇಟ್ಕೊಳ್ಳೋಣ, ಇದಕ್ಕೇನ್ ಫಲ? ಅದು ಕೂಡ ವೇದ ಮಂತ್ರಗಳನ್ನು ಹೇಳ್ಕೊಟ್ರು. ಆ ವೇದ ಮಂತ್ರಗಳನ್ನ ಹಾಗೆ ತಿಳ್ಕೊಂಡು ನಾವು ಅಧ್ಯಯನ ಮಾಡಿದ್ವಿ, ಶ್ರವಣ ಮಾಡಿದ್ವಿ, ಏನ್ ಫಲ ಅಂದಾಗ ಸ್ವರ್ಗಾಧಿಕಂ ಅದೃಷ್ಟಂ ಫಲಂ ಉತ ವೇದಾರ್ಥ ಜ್ಞಾನಂ. ಒಬ್ಬನಿಗೆ ಸಂದೇಹ ಬಂತು, ಈ ವೇದ ಮಂತ್ರಗಳನ್ನೆಲ್ಲ ಅಧ್ಯಯನ ಮಾಡಿದ್ರೆ ಸ್ವರ್ಗ ಸಿಗತ್ತಾ, ಅಥವಾ ಆ ಮಂತ್ರಗಳು ಓದಿದಾಗ ಅರ್ಥ ಗೊತ್ತಾಗತ್ತ? ಅದೇ ಪ್ರಯೋಜನ. ಈಗ ಮಂತ್ರ ಹೇಳ್ಕೊಡೋದಿಲ್ಲ, ಯಾಕೆ? ಮಂತ್ರದ ಅರ್ಥವನ್ನು ತಿಳ್ಕೊಳ್ಳಿ ಅಂತ ಅಷ್ಟಕ್ಕೆ ಹೇಳ್ಕೊಡ್ತಾರೋ, ಅಥವಾ ಮಂತ್ರ ಹೇಳ್ಕೊಟ್ಟಾಗ ಪುಣ್ಯ ಬರುತ್ತೆ ಆದ್ರಿಂದಾಗಿ ಮಂತ್ರ ಹೇಳ್ಕೊಡ್ತಾರೋ, ಹೇಗೆ ಅಂತ. ಅವಾಗ ಸಂಭವತಿ ದೃಷ್ಟೇ ಅದೃಷ್ಟ ಕಲ್ಪನಾ ಅಯೋಗಾತ್. ಈಗ ಸ್ವರ್ಗ ಅನ್ನೋ ಫಲ ಒಂದ್ ಕಡೆ ಇದೆ, ಹೇಳ್ಬೋದು ಸ್ವರ್ಗ ಅಂತ, ಅಥವಾ ಪುಣ್ಯ ಸಿಗತ್ತೆ ಅಂತ ಹೇಳ್ಬಹುದು, ಅಥವಾ ಅರ್ಥಜ್ಞಾನ, ಮಂತ್ರಗಳು ಹೇಳ್ಕೊಟ್ಟಾಗ ಅದ್ರ ಅರ್ಥ ಗೊತ್ತಾಗತ್ತೆ, ಅದಕ್ಕೋಸ್ಕರ. ಹಾಗಾಗಿ ಮಂತ್ರ ಹೇಳ್ಕೊಟ್ಟಿದ್ದರ ಸಾರ್ಥಕತೆ ಎಲ್ಲಿ ಇದ್ರೆ ಅದರ ಅರ್ಥ ತಿಳ್ಕೊಂಡಾಗ ಮಾತ್ರ ಅಂತಿಷ್ಟು ಬಂತು. ಇದರಲ್ಲಿ ಯಾವ್ದಪ್ಪ ಫಲ ನಿಜವಾಗಿ? ಈ ವೇದಗಳನ್ನ ಅಧ್ಯಯನ ಮಾಡಿ ತಿಳ್ಕೊಂಡ್ರೆ ಏನ್ ಫಲ? ಸ್ವರ್ಗ ಸಿಗತ್ತೋ, ಪುಣ್ಯ ಸಿಗತ್ತೋ, ಅಥವಾ ಅವನಿಗೆ ಅರ್ಥಜ್ಞಾನಕ್ಕೆ ಅನುಕೂಲ ಆಗತ್ತೋ? ಮೂರು ಇದ್ದಾಗ ನಮಗೆ ದೂರ, ಅದು ಸ್ವರ್ಗ ದೂರ, ಪುಣ್ಯ ಅದು ದೂರ. ಅದು ದೂರ ಅಂದ್ರೆ ಅರ್ಥ ಸ್ವರ್ಗ ಯಾವಾಗ್ಲೂ ಸಿಗೋದು, ಪುಣ್ಯವನ್ನ ಈಗ ಸಂಪಾದನೆ ಮಾಡೋದು ಕಣ್ಣಕ್ ಕಾಣಲ್ಲ, ಸದ್ಯಕ್ಕೇನ್ ಕಾಣ್ತಾ ಇದೀವಿ? ಒಬ್ಬ ಮಂತ್ರ ಹೇಳ್ಕೊಟ್ಮೇಲೆ ಅದ್ರ ಅರ್ಥ ಅವನು ತಿಳ್ಕೊಂತಾನೆ ಅಷ್ಟೇ. ಹಾಗಾದ್ರೆ ವೇದಾರ್ಥ ಜ್ಞಾನವೇ ಫಲ. ಅದರಿಂದ ಹತ್ರದಲ್ಲಿದ್ದ ಫಲವನ್ನ ಈ ಹೇಳ್ಬೇಕು ಹೊರತು ಎಲ್ಲೋ ದೂರದಲ್ಲಿರೋ ಸ್ವರ್ಗ ಪುಣ್ಯ ಅದನ್ ಫಲ ಅಂತ ಹೇಳೋದಲ್ಲ. ಹಾಗಾದ್ರೆ ಸಮಗ್ರ ವೇದರಾಶಿಗಳ ಜ್ಞಾನವನ್ನ ಸಂಪಾದನೆ ಮಾಡಿದ್ದ ಫಲ ಏನು? ಅದರ ಅರ್ಥ ಜ್ಞಾನ ಹೊಂದೋದೇ ಫಲ. ಆದ್ರಿಂದ ಏನ್ ತೀರ್ಮಾನ ಮಾಡಿದ್ರು ಅಂದ್ರೆ, ಓಂ ಅಥಾತೋ ಧರ್ಮ ಜಿಜ್ಞಾಸ ಓಂ ಅಂತ ಈ ಸೂತ್ರದಕ್ಕೆ ವ್ಯಾಖ್ಯಾನ ಮಾಡ್ತಾ, ಬ್ರಹ್ಮ ಜ್ಞಾನಾಯ ವೇದಾಂತ ವಾಕ್ಯ ವಿಚಾರ ಕರ್ತವ್ಯ ಇತ್ಯುಕ್ತ್ಯ ಅರ್ಥಜ್ಞಾನ ಪರ್ಯಂತತ್ವಸ್ಯ ಪ್ರಾಪ್ತತ್ವಾಚ್ಚ. ಅಂದ್ರೆ ಬ್ರಹ್ಮನ ಜ್ಞಾನಕ್ಕೋಸ್ಕರ ವೇದಾಂತ ವಾಕ್ಯಗಳ ವಿಚಾರ ಮಾಡಿ ಅಂತ, ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋದಕ್ಕೆ ಅರ್ಥವನ್ನ ಮಾಡ್ತೀವಿ. ಹಾಗಾದ್ರೆ ಎಲ್ಲಾ ವಾಕ್ಯಗಳ ವಿಚಾರನೂ ಕೂಡ ಜ್ಞಾನಕ್ಕೋಸ್ಕರನೇ ವಿಚಾರ. ಯಾವುದೇ ಸೂತ್ರ, ಯಾವುದೇ ಶಾಸ್ತ್ರ ತಗೊಳ್ಳಿ, ಏನಕ್ಕೆ? ಪುಣ್ಯಕ್ಕ ಅಥವಾ ಸ್ವರ್ಗಕ್ಕ ಮೊದಲು ಸಿಗೋದು ಯಾವುದು? ಅರ್ಥ ಜ್ಞಾನಕ್ಕೆ. ಎಲ್ಲ ಶಾಸ್ತ್ರ ಓದೋದು ಯಾಕೆ? ಅರ್ಥ ತಿಳಿಲಿ ಅಂತ ಓದೋದು. ಸೊ ಶಬ್ದ ತಿಳಿಲಿ ಅಂತಲ್ಲ, ಶಬ್ದ ತಿಳಿದೇ ತಿಳಿಯತ್ತೆ, ಅದೊಂದು ವಿಷಯ ಅಲ್ಲ. ತಿಳಿದ ಶಬ್ದಕ್ಕೆ ಏನ್ ಅರ್ಥ ಅಂತ ತಿಳ್ಕೊಳ್ಳೋದು ಮುಖ್ಯ. ಅದನ್ನ ಅರ್ಥ ಜ್ಞಾನಕ್ಕೆ ಮಹತ್ವ ಕೊಡ್ಬೇಕು. ಇದನ್ನ ಇಲ್ಲಿ ನಚವಾಚ್ಯಂ ಅಂತ ಇಷ್ಟೆಲ್ಲ ಅರ್ಥ ಬಿಡಿಸಿ ಮುಂದೆ ಆಕ್ಷೇಪ ಮಾಡ್ತಾರೆ ಜಯತೀರ್ಥರು. ನಚವಾಚ್ಯಂ ಶಾಖಾ ಭೇದಸ್ಯ ಪ್ರಸಿದ್ಧ ಸ್ವಾಧ್ಯಾಯ ಪದಮಪಿ ತಥೈವ ವ್ಯಾಖ್ಯೇಯಮಿತಿ. ಅಲ್ಲ, ಶಾಖಾ ಭೇದೋಹ್ಯ ಶಕ್ತಿಜಃ ಅಂತ ಒಂದ್ ಮಾಡ್ತಾರೆ. ಈ ಋಕ್ಷಾಖೆ ಯಜುಶಾಖೆ ಅಂತ 100 ಶಾಖೆಗಳನ್ನ ಆಮೇಲೆ ಮಾಡಿದ್ರಲ್ಲ, ಇನ್ನು ಉಪಶಾಖೆಗಳು ಅಂತ ಬೇಕಾದಷ್ಟಿದೆ. ಇದೆಲ್ಲ ಯಾಕೆ ಮಾಡಿದ್ರು ಅಂತ ಕೇಳಿದ್ರೆ, ಅಶಕ್ತಿಜಃ, ಯಾರಿಗೆ ಶಕ್ತಿ ಇಲ್ವೋ, ಸಾಮರ್ಥ್ಯ ಕಡಿಮೆನೋ ಅವ್ರಿಗೋಸ್ಕರ ಈ ಶಾಖಾ ವಿಭಾಗ ಮಾಡಿತ್ತು. ಅವ್ರು ಅಷ್ಟನ್ನು ಓದ್ಕೊಂಡ್ರೆ ಸಾಕು, ಯಾಕೆ? ಶಕ್ತಿ ಕಡಿಮೆ ಆದ್ರಿಂದ. ಅಂದ್ರೆ ಹೌದು, ಶಕ್ತಿ ಕಡಿಮೆ ನಿಜ. ಈ ಅಭಿಪ್ರಾಯದಲ್ಲಿ ಸ್ವಾಧ್ಯಾಯೋಧೇತವ್ಯ ಅಂತ ಒಂದು ವೇದವಾಕ್ಯ ಇದೆ. ಅದಕ್ ಮಾತ್ರ ತಮ್ಮ ತಮ್ಮ ಶಾಖೆಗಳನ್ನ ಅಷ್ಟೇ ಓದಿ ಅಂತ ಅರ್ಥ ಮಾಡಬಾರದು. ಯಾಕೆ ಅಂದ್ರೆ ಸ್ಮೃತ್ಯನುರೋಧೇನೈವ ಶ್ರುತಿ ವ್ಯಾಖ್ಯಾನಸ್ಯ ನ್ಯಾಯತ್ವ.
ಯಾವತ್ತು ಒಂದ್ ವೇದ ವಾಕ್ಯಕ್ಕೆ ಅರ್ಥ ಮಾಡ್ಬೇಕಾದ್ರೆ ಹಿಂದಕ್ಕೆ ಸ್ಮೃತಿ ವಾಕ್ಯಗಳನ್ನ ನೋಡ್ಬೇಕಂತೆ. ಆಯಾಯ ಸ್ಮೃತಿ ವಾಕ್ಯಗಳಲ್ಲಿ ಏನೇನ್ ಬಂದಿದೆ ಅದನ್ನೆಲ್ಲ ತಿಳ್ಕೊಂಡು ಒಂದ್ ವೇದ ವಾಕ್ಯಕ್ಕೆ ಅರ್ಥ ಹೇಳ್ಬೇಕು. ಸುಮ್ನೆ ಸಂಸ್ಕೃತ ಗೊತ್ತಿದೆ ಅಂತ ಒಂದ್ ವೇದ ವಾಕ್ಯಕ್ಕೆ ಅರ್ಥ ಹೇಳ್ಬಿಟ್ರೆ ಆಗಲ್ಲ. ಅದಕ್ಕೆ ಹಿನ್ನೆಲೆಯಾಗಿ ಅನೇಕ ಪುರಾಣಗಳು, ಸ್ಮೃತಿಗಳು ಎಲ್ಲ ಗೊತ್ತಿರ್ಬೇಕು ಅವನಿಗೆ. ಎಲ್ಲ ತಿಳ್ಕೊಂಡು ಈ ವೇದ ವಾಕ್ಯಕ್ಕೆ ಹೀಗರ್ಥ ಅಂತ ಆ ಸ್ಮೃತಿ ಗ್ರಂಥಗಳಿಗೆ ಅನುಗುಣವಾಗಿ ವೇದ ವಾಕ್ಯಕ್ಕೆ ಅರ್ಥ ಮಾಡ್ಬೇಕು. ಹೊರತು ಸ್ವಕಪೋಲ ಕಲ್ಪಿತವಾಗಿ ಅರ್ಥ ಮಾಡೋ ಹಾಗಿಲ್ಲ. ಅದು ಶಾಸ್ತ್ರ ಸಮ್ಮತ ಅಲ್ಲ. ನಮ್ಗೆ ಒಂದ್ ಅರ್ಥ ಹೊಳೀತು ಬರ್ದ್ ಬಿಡೋದು ಅಂತ ಬರೆಯೋಂಗಿಲ್ಲ. ಅಥವಾ ನನಗ್ ಹೊಳೀತು ಬರ್ತಿದೀನಿ ಆದ್ರೆ ಅದಕ್ಕೆಲ್ಲ ಸಂವಾದ ಇದೆ. ಅದೆಲ್ಲ ಬಂದಿದ್ದಲ್ಲಿ ಪುರಾಣದಲ್ಲಿ ಸ್ಮೃತಿಗಳಲ್ಲಿ ಎಲ್ಲ ಬಂದಿದ್ದನ್ನೇ ನಾನು ವೇದ ವಾಕ್ಯಕ್ಕೆ ಅರ್ಥವನ್ನಾಗಿ ಹೇಳಿದ್ದೀನಿ, ಅದು ಒಪ್ಕೊಳ್ಬಹುದು, ತಪ್ಪಿಲ್ಲ. ಆದ್ರೆ ನಮಗೆ ಏನೋ ಒಂದು ಹೊಸದಾಗಿ ನಾವೇ ವ್ಯಾಖ್ಯಾನ ಮಾಡ್ಬಿಟ್ವಿ, ಈ ಕಡೆ ಪುರಾಣದಲ್ಲಿ ಬರ್ಲಿಲ್ಲ, ಇನ್ನೆಲ್ಲೂ ಬರ್ಲಿಲ್ಲ, ನಾವೇ ಒಂದು ಹೊಸದಾಗಿ ವ್ಯಾಖ್ಯಾನ ಮಾಡಿದ್ರೆ ಅದು ಸರಿ ಇಲ್ಲ. ಅದನ್ನ ಪ್ರಮಾಣ ಅಂತ ತಗೊಳ್ಳೋ ಹಾಗಿಲ್ಲ. ಸ್ಮೃತಿ ಅನುರೋಧೇನೈವ ಶ್ರುತಿ ವ್ಯಾಖ್ಯಾನಸ್ಯ ನ್ಯಾಯತ್ವ. ಸ್ಮೃತಿ ಗ್ರಂಥಗಳಿಗೆ ಅನುಗುಣವಾಗಿ ವೇದಕ್ಕೆ ವ್ಯಾಖ್ಯಾನ ಮಾಡ್ಬೇಕು, ಅರ್ಥೈಸ್ಬೇಕು. ಸರಿ, ಅದರಿಂದ ಏನಾಯ್ತು ಅಂದ್ರೆ ಸ್ಮೃತೌಚ ಕೃಷ್ಣ ಪದ ದರ್ಶನ. ಸ್ಮೃತಿಯಲ್ಲಿ ಏನಿದೆ? ವೇದ ಕೃತ್ಸ್ನೋಧಿಗಂತವ್ಯ ಸರಹಸ್ಯೋದ್ವಿ ಜನ್ಮನ ಕೃತ್ಸ್ನ ಅಂತ ಹೇಳಿದೆ. ಸಮಗ್ರ ವೇದವನ್ನ ಒಬ್ಬ ಬ್ರಾಹ್ಮಣ ಅಧ್ಯಯನ ಮಾಡ್ಬೇಕು, ತಿಳ್ಕೊಳ್ಬೇಕು ಅಂತ ಸ್ಪಷ್ಟವಾಗಿದೆ. ಅಲ್ಲಿ ಕೃತ್ಸ್ನ ಅಂತ ಹೇಳಿದ್ರಿಂದ ನೀವಿಲ್ಲಿ ಸಂಕೋಚ ಮಾಡ್ಬೇಡಿ. ಸ್ವಾಧ್ಯಾಯೋಧಿತವ್ಯ ಅಂದ್ರೆ ಕೇವಲ ತನ್ನ ಶಾಖೆ ಮಾತ್ರ ಓದ್ಕೊಂಡ್ರೆ ಸಾಕು ಅಂತ ಅರ್ಥೈಸ್ಬೇಡಿ. ಹೊರತು ಎಲ್ಲ ವೇದ ಶಾಖೆಗಳು ಅಂತಾನೆ ಅರ್ಥ ಮಾಡಿ. ತನಗೆ ಯಥಾಶಕ್ತಿ ಎಲ್ಲ ಏನಿದೆಯೋ ಅಂತ ಎಲ್ಲಾ ವೇದಗಳ ಅಧ್ಯಯನ ಅಂತ ಅರ್ಥ ಮಾಡಿ. ಶಾಖಾಭೇದಸ್ಯ ಅಶಕ್ತಿ ನಿಮಿತ್ತತ್ವತೆ. ಹಾಗಾದ್ರೆ ಈ ಯಜುಶಾಖೆ, ಆ ಶಾಖೆ, ಈ ಶಾಖೆ ಇದೆಲ್ಲ ಯಾಕೆ ಬಿಡಿಸಿದಿರಿ, ಯಾಕೆ ಹೇಳ್ಬೇಕಿದನೆಲ್ಲ ಅಂದ್ರೆ, ನಿಜ ಅದು ಯಾರಿಗೆ ಶಕ್ತಿ ಇಲ್ಲವೋ, ಅಶಕ್ತರು ಯಾರಿದಾರೋ, ಸಾಮರ್ಥ್ಯ ಕಡಿಮೆನೋ ಅಂಥವ್ರಿಗೆ ಮಾತ್ರ ಈ ರೀತಿ ಹೇಳಿದ್ದು. ಹೊರತು ವಾಸ್ತವಿಕವಾಗಿ ಬೇರೆಯವ್ರಿಗೆ ಅಂದ್ರೆ ಯಾರಿಗೆ ಸಾಮರ್ಥ್ಯ ಚೆನ್ನಾಗಿದೆ ಅವರನ್ನು ಕುರಿತು ಇದು ಹೇಳಲೇ ಇಲ್ಲ ಅಂತ. ಇಷ್ಟು ಈ ಸುಧಾಭಾಗಕ್ಕೆ ಅರ್ಥ. ಇಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ಆಗ್ಲೇ ವಿವರಣೆಯನ್ನ ನೋಡಿದ್ವಿ, ಏನ್ ವಿವರಣೆ ಅಂತ. ಇದು ಮುಂದೆ ಇಲ್ಲಿ ಇನ್ನೂ ಹಲವು ಟಿಪ್ಪಣಿಗಳಿದೆ. ಅದರಲ್ಲಿ ಯಾದುಪತ್ಯ ಟಿಪ್ಪಣಿಗೆ ಬರೋಣ. ಯಾದುಪತ್ಯ ಟಿಪ್ಪಣಿಯಲ್ಲಿ ಇನ್ನೂ ಕೂಡ ಜಾಸ್ತಿ ವಿವರಿಸಿದೆ. ಇದೆಲ್ಲ ಮೀಮಾಂಸಾ ಶಾಸ್ತ್ರದ ವಿಚಾರ, ಮತ್ತೆ ಸಿಗಲ್ಲ. ಅದು ಮೀಮಾಂಸಾ ಶಾಸ್ತ್ರದಲ್ಲಿ ಏನ್ ಬರುತ್ತೆ ಅನ್ನೋದಕ್ಕೆ ಇದೊಂದೇ ಉದಾಹರಣೆ ಸಿಗೋದಿಲ್ಲ ಸದ್ಯಕ್ಕೆ. ಅದರಿಂದ ಇದು ಅಪೂರ್ವವಾದ ವಿಚಾರಗಳು. ಇಲ್ಲಾಂದ್ರೆ ಮೀಮಾಂಸಾ ಶಾಸ್ತ್ರವನ್ನೇ ಓದ್ಬೇಕು ಪ್ರತ್ಯೇಕವಾಗಿ, ಅಂದ್ರೆ ಜೈಮಿನಿ ಸೂತ್ರಗಳ ಅಧ್ಯಯನ ಮಾಡ್ಬೇಕು, ಆಗ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಭಾಟ್ಟ ಸಂಗ್ರಹ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಈ ಮೀಮಾಂಸಾ ಶಾಸ್ತ್ರದ ಸಂಬಂಧಿಯಾಗಿ ರಾಯರು ಭಾಟ್ಟ ಸಂಗ್ರಹ ಅಂತ ಗ್ರಂಥ ಬರೆದಿದ್ದಾರೆ. ಭಾಟ್ಟ ಸಂಗ್ರಹ ಅಂದ್ರೆ ಮೀಮಾಂಸಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದೆ. ಅಲ್ಲಿ ಅವರು ಈ ಸ್ವಾಧ್ಯಾಯೋಧ್ಯೇತವ್ಯ ಅಂತ ಈಗೇನೊಂದು ವಾಕ್ಯ ಬಂತಲ್ಲ, ಇದಕ್ಕೆ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಹೇಗೆ ಅರ್ಥೈಸ್ಕೊಳ್ಬೇಕು ಒಂದು ವೇದ ವಾಕ್ಯಕ್ಕೆ, ಅಲ್ಲಿ ಬರೋ ಪ್ರಶ್ನೆ ಏನು, ಯಾವುದರ ಮೇಲೆ ವಿಚಾರ ಮಾಡ್ತಾರೆ, ಅದಕ್ಕೆ ಏನ್ ಫಲ, ಅದರ ಮೇಲೆ ಬರೋ ಆಕ್ಷೇಪಗಳು, ಅದಕ್ಕೆ ಉತ್ತರಗಳು ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ ಪಾಠ್ಯ ಸಂಗ್ರಹದಲ್ಲಿ. ಪ್ರಕೃತ ಇಲ್ಲಿ ಯಾದುಪತ್ಯ ಟಿಪ್ಪಣಿಯಲ್ಲಿ ಸ್ವಲ್ಪ ವಿವರಿಸಿದ್ದಾರೆ, ಅದನ್ನ ಈಗ ನೋಡೋಣ. ಪ್ರಮಾಣ ಲಕ್ಷಣೆ ಪ್ರಥಮ ಪಾದೆ ಪ್ರಥಮ ಅಧಿಕರಣೆ ಚಿಂತಿತಂ ವಿಚಾರಶಾಸ್ತ್ರಂ ವಿಷಯ. ಇಲ್ಲಿ ಒಂದೊಂದೇ ಪ್ರಶ್ನೆ, ಹೇಗ್ ಪ್ರಶ್ನೆ ಬಂತು ಅದಕ್ಕೇನು ಉತ್ತರ ಕೊಟ್ರು ಅಂತ ಹೇಳ್ತಾ ಹೋಗ್ತಾರೆ. ಅದನ್ನ ಸಾರವಾಗಿ ನೋಡೋಣ. ಮೀಮಾಂಸಾ ಶಾಸ್ತ್ರದಲ್ಲಿ, ಮೀಮಾಂಸಾ ಅಂದ್ರೆ ನಮಗ್ ಗೊತ್ತಿದೆ, ಅದೇನೋ ಮೀಮಾಂಸಾ ಅಂದ್ರೆ ವಿಚಾರ ಅಂತ ಅರ್ಥ. ಧರ್ಮದ ಬಗ್ಗೆ ವಿಚಾರ ಮಾಡೋದು ಕರ್ಮಕಾಂಡ ಅಂತ ಹೇಳ್ತಾರೆ. ಜ್ಞಾನಕಾಂಡ ಅಂದ್ರೆ ದೇವರ ಬಗ್ಗೆ ವಿಚಾರ ಮಾಡೋದು. ಈ ರೀತಿ ಕರ್ಮಕಾಂಡ, ಕರ್ಮ ಮೀಮಾಂಸಾ, ಬ್ರಹ್ಮ ಮೀಮಾಂಸಾ ಅಂತ ಎರಡು. ಅಂತೂ ಮೀಮಾಂಸಾ ಶಬ್ದಕ್ಕೆ ವಿಚಾರ ಅಂತ ಇಷ್ಟೇ ಅರ್ಥ. ಅದು ಹಿಂದಕ್ಕೂ ಬಂದಿದೆ, ಜ್ಞಾಪಿಸ್ತಾ ಇದ್ದೀನಿ ಅಷ್ಟೇ. ಅಂತೂ ಮೀಮಾಂಸಾ ಶಾಸ್ತ್ರ ವಿಚಾರ ಶಾಸ್ತ್ರ. ಯಾವುದ್ರ ಬಗ್ಗೆ ವಿಚಾರ ಮಾಡೋದು, ದೇವರ ಬಗ್ಗೆನಾ ಧರ್ಮಗಳ ಬಗ್ಗೆನಾ ಏನು? ಉದಾಹರಣೆಗೆ ಒಂದು ಸಂಶಯ ಬಂದಿದೆಯಂತೆ, ಏನು? ಈಗ ಈ ವಿಚಾರ ಮಾಡ್ಲಿಕ್ಕೆ ಹೊರಟಿದ್ದೆಲ್ಲ ಈ ಮೀಮಾಂಸಾ ಶಾಸ್ತ್ರ, ಇದು ಬೇಕಾ ಬೇಡವಾ? ಇದು ಬೇಕು. ಹಾಗಾದ್ರೆ ಒಂದು ಪ್ರಶ್ನೆ ನಿಮಗೆ, ಏನು? ಸ್ವಾಧ್ಯಾಯೋಧ್ಯೇತವ್ಯ ಅಂತ ಒಂದು ವಾಕ್ಯ ಈಗ ತಾನೇ ಹೇಳಿದ್ರಲ್ಲ, ಇದು ಕೇವಲ ಅಕ್ಷರ ಮಾತ್ರ ತಗೊಳ್ಳಿ ಅಂತ ಹೇಳ್ತಾ ಇದೆಯೋ, ಇದ್ರ ಫಲ ಅಷ್ಟೇನೋ? ಅಥವಾ ಒಂದಿಷ್ಟು ಪುಣ್ಯ ತಂದು ಕೊಟ್ಟು ಸ್ವರ್ಗ ತಂದು ಕೊಡುತ್ತೋ? ಅಥವಾ ಈ ವಾಕ್ಯ ಓದಿದಾಗ ಒಂದಿಷ್ಟು ವೇದ ವಾಕ್ಯಗಳ ಅರ್ಥ ಜ್ಞಾನ ಆಗೋದೇ ಅಷ್ಟು ಫಲನೋ? ಅಥವಾ ಈ ಸ್ವಾಧ್ಯಾಯೋಧ್ಯೇತವ್ಯ ಅನ್ನೋ ವಾಕ್ಯ ಹೇಳಿದ್ರಿಂದ ಅದ್ರ ಅರ್ಥ ನಾವು ತಿಳ್ಕೊಳ್ಳೋದು ಅಷ್ಟೇನಾ, ಅಷ್ಟೇ ಸಾರ್ಥಕತೆನಾ ಅಂತ ಪ್ರಶ್ನೆ. ಅದಕ್ಕೆ ಇವ್ರು ಹೇಳ್ತಾರೆ, ಬರೀ ಅಕ್ಷರವನ್ನ ಅಷ್ಟೇ ತಗೊಳ್ಳೋದಿದ್ರೆ, ಅದಕ್ಕಷ್ಟೇ ಈ ಸ್ವಾಧ್ಯಾಯೋಧ್ಯೇತವ್ಯ ಅನ್ನೋದು ಹೇಳ್ತಾ ಇದೆ ಅಂದ್ರೆ, ಆಗ ಇದು
ಉಪಯೋಗನೇ ಅಲ್ಲ ಅಂತ ಆಗ್ತದೆ. ಯಾಕೆಂದ್ರೆ ಬರೀ ಅಕ್ಷರ ತಗೊಂಡು ಏನ್ ಮಾಡ್ಬೇಕು? ಯಾರಾದ್ರೂ ಕೂಡ ಬರೀ ಅಕ್ಷರಗಳನ್ನ ಕಲಿತಾ ಕೂತ್ರೆ 1ನೇ ಕ್ಲಾಸಿಂದ ಕೊನೆಯವರೆಗೂ, ಜೀವನದ ಕೊನೆಯ ಅವಭೃತದವರೆಗೂ ಬರೀ ಅಕ್ಷರಾಭ್ಯಾಸ ಮಾಡ್ತಾ ಕೂತ್ಕೊಡಿ, ಬರೀ ಅಕ್ಷರ ಕಲಿತಾ ಕೂತ್ರಿ ಅಂದ್ರೆ ಅರ್ಥ. ಬೇಡ ಬೇಡ ಅವ್ರಿಗೆ ಸ್ತೋತ್ರ ಕಲಿತೀವಿ, ಹೌದು ಅಲ್ಲೂ ಅಕ್ಷರನೇ ಕಲ್ತಿದ್ದಾನೆ, ಆ ಈ ಊರು ಅನ್ನುತ್ತಾ ಕ್ರಮದಲ್ಲಿ ಕಲಿಯಿಲ್ಲ, ಇನ್ನೊಂದ್ ರೀತಿ ಕಲ್ತ್ರಿ ಕ್ರಮದಲ್ಲಿ ಅಷ್ಟೇ. ಅಂತೂ ಬರೀ ಶಬ್ದ ರಾಶಿಯನ್ನೇ ಗ್ರಹಣ ಮಾಡ್ತಾ ಇದ್ರೆ ಜೀವನ್ ಬಿಡಿ, ಅರ್ಥ ಜ್ಞಾನ ಬರ್ದೇ ಇದ್ರೆ ಉಪಯೋಗನೇ ಇಲ್ಲ. ಅದನ್ನ ಹೇಳ್ತಾರೆ, ಯದಿ ಅಕ್ಷರ ಗ್ರಹಣ ಮಾತ್ರ ಪರ್ಯವಸಾಯಿ ಸ್ವಾಧ್ಯಾಯಾಧ್ಯಯನ ವಿಧಿ ತದಾನ ವಿಚಾರ ಶಾಸ್ತ್ರಾರಂಭ ಪ್ರಯೋಜಕ. ಆಗ ಮೀಮಾಂಸಾ ಶಾಸ್ತ್ರ ಹೊರಟಿದ್ದೇ ವ್ಯರ್ಥ. ಯಾಕೆಂದ್ರೆ ಬರೀ ಅಕ್ಷರ ತಿಳಿಸ್ಕೊಳ್ಳಿ ಮೀಮಾಂಸಾ ಶಾಸ್ತ್ರ ಆಗ್ಬೇಕು, ಅದು ಯಾರಾದ್ರೂ ಚೆನ್ನಾಗಿ ಓದ್ಲಿಕ್ ಬರೋರು ಹೇಳ್ಕೊಟ್ರೆ ಸಾಕು, ಅದ ಅರ್ಥ ಆಗ್ಬಿಡುತ್ತೆ. ಆದ್ರೆ ಹೇಗೆ ಶಬ್ದ ಹೇಳ್ಬೇಕು ಅಂತ. ಹಾಗಾದ್ರೆ ಏನ್ ಹೇಳ್ಬೇಕು? ಅದ್ರ ಅರ್ಥ ತಿಳ್ಕೊಳ್ಳೋದು ಪ್ರಯೋಜನ ಈ ಮೀಮಾಂಸಾ ಶಾಸ್ತ್ರಕ್ಕೆ ಅಂತ ಬರ್ಬೇಕು. ಆದ್ರೆ ಅರ್ಥ ತಿಳಿಬೇಕು ಅಂದ್ರೆ ವಿಚಾರ ಮಾಡ್ಬೇಕಂತ. ಹಾಗದೇನಾಯ್ತು? ವಿಚಾರ ಮಾಡ್ದೇನೆ ಅರ್ಥಜ್ಞಾನ ಆಗಲ್ಲ. ಅರ್ಥಜ್ಞಾನ ಇಲ್ಲ ಅಂದ್ರೆ ಆ ವಿಧಿಗಳೇ ವ್ಯರ್ಥ, ಹೇಳಲಿಕ್ಕೆ ಹೊರಟಿದ್ ಹಾಗೆ. ಆದ್ರಿಂದ ಕೊನೆಗಾದ್ರೂ ವಿಚಾರವನ್ನ ಮಾಡ್ಬೇಕು. ವಿಚಾರವನ್ನ ಮಾಡಿದ್ರೆ ಮಾತ್ರ ಉಪಯುಕ್ತ. ಇಲ್ಲ ಅವಾಗ ಪೂರ್ವ ಪಕ್ಷ ಮಾಡಿದ್ರು, ಇಲ್ಲ ಅಧ್ಯಯನ ಮಾಡೋದೇನಂದ್ರೆ ಕೇವಲ ನಮ್ಮ ಅರ್ಥಜ್ಞಾನಕ್ಕೋಸ್ಕರ, ಒಂದಿಷ್ಟು ಅರ್ಥ ತಿಳಿಬೇಕು ಅದಕ್ಕೋಸ್ಕರ ಅಧ್ಯಯನ ಮಾಡೋದು ಅಂತ ಒಬ್ಬ ಹೇಳ್ದ. ಅದಕ್ಕೆ ಅವಾಗ ಪ್ರಶ್ನೆ ಮಾಡ್ಬೇಕಂತೆ, ಏನಂದ್ರೆ ಈಗ ಓದ್ದಾಗ ಅರ್ಥಜ್ಞಾನ ಆಗತ್ತೆ ಅಂತ ಗೊತ್ತಿದ್ಯೋ ಇಲ್ವೋ? ಈಗ ಒಂದು ಪೂಜ್ಯ ರಾಘವೇಂದ್ರ ಒಂದು ಶ್ಲೋಕ ಹೇಳ್ತಿದ್ವಿ, ಈ ಶ್ಲೋಕಕ್ಕೆ ಏನ್ ಫಲ? ಶ್ಲೋಕ ಹೇಳ್ತಾ ಇರೋದೇ ಫಲ, ಪುಣ್ಯನೇ ಫಲ, ರಾಯರ ಅನುಗ್ರಹ ಫಲ ಅಂತ ಹೇಳ್ತೀವಿ. ವಸ್ತುತಃ ಏನಂದ್ರೆ ಶ್ಲೋಕ ಹೇಳಿದ್ ಕೂಡ ಶ್ಲೋಕದ ಅರ್ಥ ಆಗೋದೇ ಮೊದಲನೇ ಫಲ. ಅರ್ಥ ಆಗ್ದೇನೆ ಶ್ಲೋಕ ಹೇಳಿದ್ರೆ ಉಪಯೋಗನೇ ಇಲ್ಲ, ವ್ಯರ್ಥ. ಯಾವುದೇ ಒಂದು ಸಂಸ್ಕೃತ ವಾಕ್ಯಗಳಾಗ್ಲಿ ಅದ್ರ ಅರ್ಥಜ್ಞಾನ ಇಲ್ಲ ಅಂದ್ರೆ, ವಿಚಾರ ಇಲ್ಲದೆ ಅರ್ಥಜ್ಞಾನ ಬರಲ್ಲ. ವಿಚಾರ ಮಾಡಿ ಅರ್ಥವನ್ನ ಸಂಪಾದನೆ ಮಾಡಿ ತಿಳ್ಕೊಂಡು ಆಮೇಲೆ ಅದನ್ನ ಜಪ ಮಾಡಿದ್ರೆ ಫಲ ಬರ್ತದೆ. ಇಲ್ಲಾಂದ್ರೆ ಗಾಯತ್ರಿ ಮಂತ್ರ ಜಪ 1008 ಮಾಡಿದ್ರು ಅರ್ಥ ಗೊತ್ತಿಲ್ಲ ಅಂದ್ರೆ ವ್ಯರ್ಥನೆ. 1008 ಸುಮ್ಮನೆ ಆವೃತ್ತಿ ಆಯ್ತು ಅಷ್ಟೇ, ಆದ್ರೆ ಅರ್ಥಜ್ಞಾನ ಇಲ್ಲ ಅಂತಂದ್ರೆ ಅದು ವ್ಯರ್ಥ. ಅಂದ್ರೆ ಒಂದು ವೇದ ಮಂತ್ರಕ್ಕಷ್ಟೇ ಅಲ್ಲ, ಎಲ್ಲಾ ವೇದ ಮಂತ್ರಕ್ಕೆ, ಗಾಯತ್ರಿ ಮಂತ್ರ ಆಗ್ಲಿ, ಪುರುಷ ಸೂಕ್ತ ಆಗ್ಲಿ, ಮನ್ಯು ಸೂಕ್ತ ಆಗ್ಲಿ, ಯಾವುದೇ ಸೂಕ್ತಗಳಾದ್ರೂ ಬರೀ ಶಬ್ದ ಓಡಾಡ್ತಾ ಇದ್ರೆ ಉಪಯೋಗ ಇಲ್ಲ. ಶಬ್ದದ ಜೊತೆಗೆ ಅರ್ಥಜ್ಞಾನ ಇದ್ರೆ ಮಾತ್ರ ಅವಾಗ ಅದಕ್ಕೆ ಸಾರ್ಥಕತೆ ಅಂತ. ಇಷ್ಟು ವಿಷಯ ಪ್ರಾರಂಭ ಆಗಿದೆ. ಇನ್ನು ದೀರ್ಘವಾಗಿ ವಿಚಾರ ಅವ್ರು ನಿರೂಪಣೆ ಮಾಡ್ತಾರೆ. ಅದನ್ನ ಮತ್ತೆ ಮುಂದೆ ಬರುವಂತ ಟಿಪ್ಪಣಿಗಳ ವಿಶೇಷ ಅಂಶಗಳೇನಿದೆ ಅದನ್ನೆಲ್ಲವನ್ನು ನಾಳೆ ದಿವಸ ಮುಂದೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ಇಬ್ಬರಿಗೂ ಒಂದೊಂದು ಇಟ್ಕೊಡ್ಬೇಕಪ್ಪ.